ಭೂ ಸ್ವಾಧೀನವನ್ನ ವಿರೋಧಿಸಿ ಇವತ್ತು ಬಿಡದಿ ಚಲೋ ನಡೆಯಲಿದೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬಿಡದಿ ಚಲೋ ಪ್ರತಿಭಟನೆ ನಡೆಯಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 11:00ವರೆಗೆ ಬಿಡದಿ ಚಲೋ ಪ್ರತಿಭಟನೆ ಆರಂಭವಾಗಲಿದೆ. ಬಿಡದಿಯಲ್ಲಿ ಭೂ ಸ್ವಾಧೀನವನ್ನ ವಿರೋಧಿಸಿ ರೈತ ಸಂಘಟನೆಗಳು ಇವತ್ತು ಬಿಡದಿ ಚಲೋ ರ್ಯಾಲಿ ನಡೆಸಲಿದ್ದಾವೆ. ರಾಜ್ಯದ ಹಲವು ಭಾಗಗಳ ರೈತರು ಇದರಲ್ಲಿ ಭಾಗಿಯಾಗಲಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾವೆ. ಬಿಡದಿ ಚಲೋಗೆ ರೈತ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥದ್ದು. ನೋಟಿಸ್ ಜಾರಿ ಮಾಡಿದ್ದಾರೆ ಬಿಡದಿ ಪೊಲೀಸರು. ಅನುಮತಿ ಇಲ್ಲದೆ ರ್ಯಾಲಿ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಬಿಡದಿ ಪೊಲೀಸರು ರೈತ ಸಂಘಕ್ಕೆ ನೋಟಿಸ್ ಜಾರಿ ಮಾಡಿದ್ದಾರೆ. ರೈತರ ಭೂ ಸ್ವಾಧೀನ ಭೂಹಿತ ರಕ್ಷಣಾ ಸಂಘ ಅದರ ಅಧ್ಯಕ್ಷ ರಾಮಯ್ಯ ಅವರಿಗೆ ನೋಟಿಸ್ ಕೊಡಲಾಗಿದೆ. ನೋಟಿಸ್ನ ಪ್ರತಿಯನ್ನ ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ರಾ. ಅನುಮತಿ ಇಲ್ಲದೆ ಇಲ್ಲಿ ರ್ಯಾಲಿ ಮಾಡೋ ಹಾಗಿಲ್ಲ ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಿಡದಿ ಪೊಲೀಸರು ರೈತ ಸಂಘದ ಮುಖಂಡರುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಇವತ್ತು ಬಿಡದಿ ಚಲೋ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ಬಿಡದಿ ಚಲೋ ನಡೆಯಲಿದೆ ಇವತ್ತು ಅಂತ, ಆದರೆ ಪೊಲೀಸರ ಅನುಮತಿ ಇಲ್ಲ. ಹೇಗೆ ನಡೆಯಲಿದೆ ಬಿಡದಿ ಚಲೋ, ಏನೆಲ್ಲ ಅಪ್ಡೇಟ್ ಇದೆ? ರೈತ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬೆಳಗ್ಗೆ 11:00ವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರ ಸದಸ್ಯರು ಬಿಡದಿ ಚಲೋ ಮಾಡಲಿದ್ದಾರೆ. ಭೂ ಸ್ವಾಧೀನವನ್ನ ವಿರೋಧಿಸಿ ಈ ಬಿಡದಿ ಚಲೋ ನಡೆಯಲಿದೆ. ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ರೈತರ ಮುಖಂಡರಿಗೆ. ಆದರೂ ಕೂಡ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ, ರೈತರ ಭೂ ಸ್ವಾಧೀನವನ್ನ ವಿರೋಧಿಸಿ ಇವತ್ತು ಬೆಳಗ್ಗೆ 11:00ವರೆಗೆ ಬಿಡದಿ ಚಲೋ ನಡೆಯಲಿದೆ. ರ್ಯಾಲಿ ನಡೆಸಲಿದ್ದಾರೆ. ರಾಜ್ಯದ ಹಲವು ಭಾಗಗಳಿಂದ ರೈತರು ಕೂಡ ಬಂದು ಇದರಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಲೆಟ್ಸ್ ಗೆಟ್ ಬ್ಯಾಕ್ ಟು ಸತ್ತಾರ್. ಸತ್ತಾರ್, ಪೊಲೀಸರ ಅನುಮತಿ ಇಲ್ಲ, ಆದರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಿಡದಿ ಚಲೋ ಹಮ್ಮಿಕೊಂಡಿದೆ. ಏನೆಲ್ಲ ಡೀಟೇಲ್ಸ್ ಇದೆ, ಯಾವ ರೀತಿಯಲ್ಲಿ ನಡೆಯಲಿದೆ ಬಿಡದಿ ಚಲೋ? ಶ್ರೀಲಕ್ಷ್ಮಿ, ಬಿಡದಿ ಟೌನ್ಶಿಪ್ಗಾಗಿ ಭೂ ಸ್ವಾಧೀನವನ್ನು ವಿರೋಧಿಸಿ ರೈತರು ಮಾಡ್ತಿರುವಂತಹ ಹೋರಾಟ ಏನಿದೆ, ಇವತ್ತಿನ ಹೋರಾಟಕ್ಕೆ ಕೇವಲ ಬಿಡದಿ ಮಾತ್ರ ಅಲ್ಲ, ರಾಜ್ಯದ ವಿವಿಧ ರೈತ ಸಂಘಟನೆಗಳು, ಪ್ರಮುಖವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ಬೃಹತ್ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆ ವಿವಿಧ ಜಿಲ್ಲೆಗಳಿಂದ ಬರ್ತಿರುವಂತಹ ರೈತರನ್ನು ವೆಲ್ಕಮ್ ಮಾಡಲು ಬಿಡದಿ ರೈತರು ಕೂಡ ಪ್ಲಾನ್ ಮಾಡಿಕೊಂಡಿದ್ರು. ಬೈರಮಂಗಲದ ಅಥವಾ ಬಿಜೆಎಸ್ ಸರ್ಕಲ್ ನಿಂದ ರೈತರನ್ನು ಮತ್ತು ರೈತ ಮುಖಂಡರನ್ನು ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ಬೈರಮಂಗಲದ ಧರಣಿ ಸ್ಥಳಕ್ಕೆ ಕರೆತರುವಂತಹ ಒಂದು ಪ್ಲಾನ್ ಕೂಡ ಆಗಿತ್ತು. ಈ ಹಿನ್ನೆಲೆ ಬಿಡದಿ ಪೊಲೀಸರಿಗೆ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಉತ್ತರಿಸಿರುವಂತಹ ಬಿಡದಿ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ನಾವು ಟ್ರ್ಯಾಕ್ಟರ್ ರ್ಯಾಲಿಗೆ ಅನುಮತಿ ಕೊಡಲ್ಲ, ಒಂದು ವೇಳೆ ನೀವೇನಾದ್ರೂ ನಮ್ಮ ಅನುಮತಿ ಕೊಡದಿದ್ರು ಕೂಡ, ಪೊಲೀಸ್ ಇಲಾಖೆ ಅನುಮತಿ ಕೊಡದಿದ್ರು ಕೂಡ ನೀವೇನಾದ್ರೂ ಮತ್ತೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ರೆ ನಿಮ್ಮ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 1.5 ತಿಂಗಳ ಹಿಂದೆ ಇದೇ ರೀತಿಯಲ್ಲಿ ಪೊಲೀಸ್ ಅನುಮತಿ ಇಲ್ಲದೆ ಬಿಡದಿ ರೈತರು ಒಂದು ರ್ಯಾಲಿ ಮಾಡಿದ್ರು, ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ರು. ಅದಕ್ಕೆ ಪೊಲೀಸರು ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಅಂದ್ರೆ ಸಾರ್ವಜನಿಕರ ಓಡಾಟಕ್ಕೆ ಅಥವಾ ಸಂಚಾರಕ್ಕೆ ತೊಂದರೆ ಮಾಡಿರುವಂತಹ ಆರೋಪದಡಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಇವತ್ತಿನ ಹೋರಾಟ ಕೇವಲ ಬಿಡದಿ ರೈತರು ಮಾತ್ರ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ಕೂಡ ಬರುವುದರಿಂದ ಬೃಹತ್ ಹೋರಾಟಕ್ಕೆ ಪಡುವ ಪ್ಲಾನ್ ಹಮ್ಮಿಕೊಳ್ಳಲಾಗಿತ್ತು. ಬಟ್ ಈಗ ನೋಟಿಸ್ ಜಾರಿ ಮಾಡಿರೋದ್ರಿಂದ ಬಿಡದಿ ರೈತರ ಈ ಕ್ಷಣದ ನಡೆ ಏನು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ. ಭೂ ಸ್ವಾಧೀನವನ್ನ ವಿರೋಧಿಸಿ ಇವತ್ತು ಬಿಡದಿ ಚಲೋ ನಡೆಯಲಿದೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬಿಡದಿ ಚಲೋ ಪ್ರತಿಭಟನೆ ನಡೆಯಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 11:00ವರೆಗೆ ಬಿಡದಿ ಚಲೋ ಪ್ರತಿಭಟನೆ ಆರಂಭವಾಗಲಿದೆ. ಬಿಡದಿಯಲ್ಲಿ ಭೂ ಸ್ವಾಧೀನವನ್ನ ವಿರೋಧಿಸಿ ರೈತ ಸಂಘಟನೆಗಳು ಇವತ್ತು ಬಿಡದಿ ಚಲೋ ರ್ಯಾಲಿ ನಡೆಸಲಿದ್ದಾವೆ. ರಾಜ್ಯದ ಹಲವು ಭಾಗಗಳ ರೈತರು ಇದರಲ್ಲಿ ಭಾಗಿಯಾಗಲಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾವೆ.
ಬಿಡದಿ ಚಲೋಗೆ ರೈತ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥದ್ದು. ನೋಟಿಸ್ ಜಾರಿ ಮಾಡಿದ್ದಾರೆ ಬಿಡದಿ ಪೊಲೀಸರು. ಅನುಮತಿ ಇಲ್ಲದೆ ರ್ಯಾಲಿ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಬಿಡದಿ ಪೊಲೀಸರು ರೈತ ಸಂಘಕ್ಕೆ ನೋಟಿಸ್ ಜಾರಿ ಮಾಡಿದ್ದಾರೆ. ರೈತರ ಭೂ ಸ್ವಾಧೀನ ಭೂಹಿತ ರಕ್ಷಣಾ ಸಂಘ ಅದರ ಅಧ್ಯಕ್ಷ ರಾಮಯ್ಯ ಅವರಿಗೆ ನೋಟಿಸ್ ಕೊಡಲಾಗಿದೆ. ನೋಟಿಸ್ನ ಪ್ರತಿಯನ್ನ ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ರಾ. ಅನುಮತಿ ಇಲ್ಲದೆ ಇಲ್ಲಿ ರ್ಯಾಲಿ ಮಾಡೋ ಹಾಗಿಲ್ಲ ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಿಡದಿ ಪೊಲೀಸರು ರೈತ ಸಂಘದ ಮುಖಂಡರುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಇವತ್ತು ಬಿಡದಿ ಚಲೋ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ಬಿಡದಿ ಚಲೋ ನಡೆಯಲಿದೆ ಇವತ್ತು ಅಂತ, ಆದರೆ ಪೊಲೀಸರ ಅನುಮತಿ ಇಲ್ಲ. ಹೇಗೆ ನಡೆಯಲಿದೆ ಬಿಡದಿ ಚಲೋ, ಏನೆಲ್ಲ ಅಪ್ಡೇಟ್ ಇದೆ? ರೈತ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬೆಳಗ್ಗೆ 11:00ವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದರ ಸದಸ್ಯರು ಬಿಡದಿ ಚಲೋ ಮಾಡಲಿದ್ದಾರೆ. ಭೂ ಸ್ವಾಧೀನವನ್ನ ವಿರೋಧಿಸಿ ಈ ಬಿಡದಿ ಚಲೋ ನಡೆಯಲಿದೆ. ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ರೈತರ ಮುಖಂಡರಿಗೆ. ಆದರೂ ಕೂಡ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ, ರೈತರ ಭೂ ಸ್ವಾಧೀನವನ್ನು ವಿರೋಧಿಸಿ ಇವತ್ತು ಬೆಳಗ್ಗೆ 11:00ವರೆಗೆ ಬಿಡದಿ ಚಲೋ ನಡೆಯಲಿದೆ. ರ್ಯಾಲಿ ನಡೆಸಲಿದ್ದಾರೆ. ರಾಜ್ಯದ ಹಲವು ಭಾಗಗಳಿಂದ ರೈತರು ಕೂಡ ಬಂದು ಇದರಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಲೆಟ್ಸ್ ಗೆಟ್ ಬ್ಯಾಕ್ ಟು ಸತ್ತಾರ್. ಸತ್ತಾರ್, ಪೊಲೀಸರ ಅನುಮತಿ ಇಲ್ಲ, ಆದರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಿಡದಿ ಚಲೋ ಹಮ್ಮಿಕೊಂಡಿದೆ. ಏನೆಲ್ಲ ಡೀಟೇಲ್ಸ್ ಇದೆ, ಯಾವ ರೀತಿಯಲ್ಲಿ ನಡೆಯಲಿದೆ ಬಿಡದಿ ಚಲೋ? ಶ್ರೀಲಕ್ಷ್ಮಿ, ಬಿಡದಿ ಟೌನ್ಶಿಪ್ಗಾಗಿ ಭೂ ಸ್ವಾಧೀನವನ್ನು ವಿರೋಧಿಸಿ ರೈತರು ಮಾಡ್ತಿರುವಂತಹ ಹೋರಾಟ ಏನಿದೆ, ಇವತ್ತಿನ ಹೋರಾಟಕ್ಕೆ ಕೇವಲ ಬಿಡದಿ ಮಾತ್ರ ಅಲ್ಲ, ರಾಜ್ಯದ ವಿವಿಧ ರೈತ ಸಂಘಟನೆಗಳು, ಪ್ರಮುಖವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ಬೃಹತ್ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆ ವಿವಿಧ ಜಿಲ್ಲೆಗಳಿಂದ ಬರ್ತಿರುವಂತಹ ರೈತರನ್ನು ವೆಲ್ಕಮ್ ಮಾಡಲು ಬಿಡದಿ ರೈತರು ಕೂಡ ಪ್ಲಾನ್ ಮಾಡಿಕೊಂಡಿದ್ರು. ಬೈರಮಂಗಲದ ಅಥವಾ ಬಿಜೆಎಸ್ ಸರ್ಕಲ್ ನಿಂದ ರೈತರನ್ನು ಮತ್ತು ರೈತ ಮುಖಂಡರನ್ನು ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ಬೈರಮಂಗಲದ ಧರಣಿ ಸ್ಥಳಕ್ಕೆ ಕರೆತರುವಂತಹ ಒಂದು ಪ್ಲಾನ್ ಕೂಡ ಆಗಿತ್ತು. ಈ ಹಿನ್ನೆಲೆ ಬಿಡದಿ ಪೊಲೀಸರಿಗೆ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಉತ್ತರಿಸಿರುವಂತಹ ಬಿಡದಿ ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ನಾವು ಟ್ರ್ಯಾಕ್ಟರ್ ರ್ಯಾಲಿಗೆ ಅನುಮತಿ ಕೊಡಲ್ಲ. ಒಂದು ವೇಳೆ ನೀವೇನಾದ್ರೂ ನಮ್ಮ ಅನುಮತಿ ಕೊಡದಿದ್ರು ಕೂಡ, ಪೊಲೀಸ್ ಇಲಾಖೆ ಅನುಮತಿ ಕೊಡದಿದ್ರು ಕೂಡ ನೀವೇನಾದ್ರೂ ಮತ್ತೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ರೆ ನಿಮ್ಮ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 1.5 ತಿಂಗಳ ಹಿಂದೆ ಇದೇ ರೀತಿಯಲ್ಲಿ ಪೊಲೀಸ್ ಅನುಮತಿ ಇಲ್ಲದೆ ಬಿಡದಿ ರೈತರು ಒಂದು ರ್ಯಾಲಿ ಮಾಡಿದ್ರು, ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ರು. ಅದಕ್ಕೆ ಪೊಲೀಸರು ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಅಂದ್ರೆ ಸಾರ್ವಜನಿಕರ ಓಡಾಟಕ್ಕೆ ಅಥವಾ ಸಂಚಾರಕ್ಕೆ ತೊಂದರೆ ಮಾಡಿರುವಂತಹ ಆರೋಪದಡಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ರು. ಇವತ್ತಿನ ಹೋರಾಟ ಕೇವಲ ಬಿಡದಿ ರೈತರು ಮಾತ್ರ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ಕೂಡ ಬರೋದರಿಂದ ಬೃಹತ್ ಹೋರಾಟಕ್ಕೆ ಪಡುವ ಪ್ಲಾನ್ ಹಮ್ಮಿಕೊಳ್ಳಲಾಗಿತ್ತು. ಬಟ್ ಈಗ ನೋಟಿಸ್ ಜಾರಿ ಮಾಡಿರೋದ್ರಿಂದ ಬಿಡದಿ ರೈತರ ಈ ಕ್ಷಣದ ನಡೆ ಏನು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ.